ಹಾಯ್ ಗೈಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೇ ಫೇರ್ ವಿಚಸ್ ಅನ್ನೋ ಒಂದು ಹಾಲಿವುಡ್ ವೆಬ್ ಸೀರೀಸು, ಅದ್ರ ಬಗ್ಗೆ ಮಾತಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ನಾನು ಒಂದು 2 ವೀಕ್ಸಿಂದ ಈ ಒಂದು ವೆಬ್ ಸೀರೀಸ್ ನೋಡ್ತಾ ಇದ್ದೀನಿ. ನೆಟ್ಫ್ಲಿಕ್ಸ್ ಆ್ಯಂಡ್ ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ ಈ ಒಂದು ಸೀರೀಸು. ಮೇ ಫೇರ್ ವಿಚಸ್. ಮೇ ಫೇರ್ ಅನ್ನೋ ಒಂದು ಫ್ಯಾಮ್ಲಿ. ವಿಚಸ್ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಕನ್ನಡದಲ್ಲಿ ಬಂದು ಮಾಟ ಮಂತ್ರ ಮಾಡೋದು. ಮಾಟ ಮಂತ್ರ ಮಾಡಿಕೊಂಡು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆ ಒಂದು ಮಂತ್ರಗಳನ್ನು, ಒಂದು ಮ್ಯಾಜಿಕಲ್ ಏನಂತಾರೆ ಸ್ಪೆಲ್ಸ್ ಯೂಸ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ಒಂದು ಪಡ್ಕೊಳ್ಳೋವಂಥ ಒಂದು ಇದಕ್ಕೆ ನಾವು ವಿಚಸ್ ಅಂತ ಹೇಳ್ತಾರೆ, ಮಾಟಗಾರ್ತಿ ಕನ್ನಡದಲ್ಲಿ. ಮೇ ಫೇರ್ ವಿಚಸ್. ಸೊ ಈ ಸೀರೀಸಲ್ಲಿ ಬಂದು ಫಸ್ಟ್ ಆಫ್ ಆಲು ಮೇಜರು ಈ ಒಂದು ಸೀರೀಸ್ ಬಂದು 2 ಕ್ಯಾರೆಕ್ಟ್ರ್ ಮೇಲೆ ಸುತ್ತುತ್ತೆ. ಫಸ್ಟ್ ಒಂದು ರೋವನ್ ಫೀಲ್ಡಿಂಗ್ಸ್ ಅಂತ, ದಟ್ ಈಸ್ ಮೇನ್ ಕ್ಯಾರೆಕ್ಟರ್ ಆಫ್ ದಿಸ್ ಸೀರೀಸ್. ಎರಡನೇದು ಬಂದು ಲ್ಯಾಶರ್ ಅಂತ. ಸೊ ಈ ರೋವನ್ ಫೀಲ್ಡಿಂಗ್ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದು ಫಸ್ಟ್ ಸೀಸನಲ್ಲಿ ನ್ಯೂರೋ ಸರ್ಜನ್ ಆಗಿರ್ತಾಳೆ. ಇವಳು ಅಂದರೆ ಇವಳಿಗೆ ಒಂದು ಶಿ ಕೇಮ್ ಫ್ರಮ್ ವಿಚ್ ಕ್ರಾಫ್ಟ್ ಫ್ಯಾಮಿಲಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ. ಈ ಮೇ ಫೇರ್ ಫ್ಯಾಮಿಲಿಗೆ ಸಂಬಂಧಪಟ್ಟವಳು ಅನ್ನೋದು ಕ್ಲಾರಿಟಿ ಇರಲ್ಲ, ಯಾಕಂದರೆ ಅವಳು ಅಡಾಪ್ಟ್ ಮಾಡ್ಕೊಂಡಿರ್ತಾಳೆ. ಅವಳು ಬೇರೆ ಒಂದು ಎಂಟಿಟಿಯಿಂದ ಅಡಾಪ್ಟ್ ಮಾಡ್ಕೊಂಡಿರ್ತಾಳೆ. ಸೊ ಹಾಗಾಗಿ ಇವಳಿಗೆ ಆ ಒಂದು ಚಿಕ್ಕ ವಯಸ್ಸಲ್ಲೇ ಈ ಮೇ ಫೇರ್ ಅನ್ನೋ ಫ್ಯಾಮಿಲಿಯಿಂದ ಅವಳು ದೂರ ಆಗಿರ್ತಾಳೆ. ಆ್ಯಂಡ್ ಮೇ ಫೇರ್ ಅನ್ನೋ ಒಂದು ಫ್ಯಾಮಿಲಿ ಬಗ್ಗೆನೂ ಕ್ಲಾರಿಟಿ ಇರಲ್ಲ, ಎಲ್ಲಿಂದ ತಾನು ಯಾರು ಅದ್ರ ಬಗ್ಗೆ ಏನಂದರೆ ಅಡಾಪ್ಟೆಡ್ ಆಗಿರೋದ್ರಿಂದ ಅವಳು ಒಂದು ಬರ್ತ್ ರೈಟ್ಸ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಅವಳು ಕ್ಲಾರಿಟಿ ಇರಲ್ಲ. ಸೊ ಫಸ್ಟ್ ಸೀಸನಲ್ಲಿ ಅದರಲ್ಲಿ ತೋರಿಸಿದ್ದಾರೆ, ಅವಳ ಅಗೇನೆಸ್ಟ್ ಯಾರು ಹೋಗ್ತಾರೋ ಅವಳು ಥ್ರೂ ಹರ್ ಮೈಂಡ್ ಪವರಿಂದ, ಥ್ರೂ ಹರ್ ಸ್ಪೆಲ್ಸ್ ಇಂದ ಅವಳು ಯಾರು ಅವಳ ಅಗೇನೆಸ್ಟ್ ಹೋಗ್ತಾರೋ ಅವ್ರನ್ನೆಲ್ಲ ಅವಳು ಸಾಯಿಸ್ತಾ ಇರ್ತಾಳೆ ಫಸ್ಟ್ ಸೀಸನಲ್ಲಿ. ಅದೇ ಅವಳಿಗೆ ಒಂದು ವಿಚಿತ್ರ ಅನಿಸುತ್ತೆ ಆ್ಯಂಡ್ ಅವಳಿಗೆ ಶಾಕ್ ಅನಿಸುತ್ತೆ, ತನಗೆ ಒಂದು ಈ ಥರ ಒಂದು ಪವರ್ ಇರೋದ್ರ ಬಗ್ಗೆ. ಸೊ ಹೋಗ್ತಾ ಎಪಿಸೋಡ್ ಮೂವ್ ಆಗ್ತಾ ಅವಳು ಯಾವ ಫ್ಯಾಮ್ಲಿಗೆ ಅವಳು ಬರ್ತ್ ವರ್ಜನ್ ಇಲ್ಲಿಂದ ಬಂತು ಎಲ್ಲ ಅವಳು ಅಡಾಪ್ಟೆಡ್ ಮಾತ್ರೆಯಿಂದ ಅವಳಿಗೆ ಗೊತ್ತಾಗುತ್ತೆ. ಸೊ ಹೋಗ್ತಾ ಎಪಿಸೋಡಲ್ಲಿ ಒಂದೊಂದೇ ಅವಳದು ಬರ್ತ್ ಸೀಕ್ರೆಟ್ ಗೊತ್ತಾಗ್ತಾ ಇದ್ದಂಗೆ ಅವಳು ಮೇ ಫೇರ್ ಫ್ಯಾಮ್ಲಿಗೆ ಸಂಬಂಧಪಟ್ಟವಳು. ಶೀ ಈಸ್ ಆಲ್ಸೋ ವಿಚ್ ಫ್ರಮ್ ಮೇ ಫೇರ್ ಫ್ಯಾಮಿಲಿ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಲ್ಯಾಶರು ಅನ್ನೋ ಒಂದು ಕ್ಯಾರೆಕ್ಟ್ರು ಬಂದು ಥ್ರೂ ಔಟ್ ದ ಜನ್ರೇಷನಿಂದ ಈ ಒಂದು ಮೇ ಫೇರ್ ಫ್ಯಾಮಿಲಿ ಇದೆಯಲ್ಲ, ಈ ಮೇ ಫೇರ್ ಫ್ಯಾಮಿಲಿನ ಥ್ರೂ ಔಟ್ ದ ಜನ್ರೇಷನ್ ಒನ್ ಆರ್ ಅದರ್ವೇ ಆ ಒಂದು ಜನ್ರೇಷನ್ಗೆ ಒಂದು ಕಾಟ ಕೊಡ್ತಾ ಇರ್ತಕ್ಕಂಥ ಒಂದು ಎಂಟಿಟಿ, ಒಂದೊಂದು ಸೋಲ್, ಒಂದು ಡೀಮನ್, ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ಆ ಒಂದು ಲ್ಯಾಶರ್ ಕ್ಯಾರೆಕ್ಟರ್ಗೆ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಒಂದು ಫಿಸಿಕಲ್ ಬಾಡಿ ಬೇಕು. ಸೊ ಆ ಒಂದು ರೀಸನ್ಗೆ ಲ್ಯಾಶರ್ ಅನ್ನೋ ಕ್ಯಾರೆಕ್ಟರು ರೋವನ್ ಫೀಲ್ಡಿಂಗ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಹಿ ವಾಂಟ್ಸ್ ಟು ಗೆಟ್ ಇನ್ ಟು ದ ಫಿಸಿಕಲ್ ಬಾಡಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಸೊ ಈ ಥರ ಇದೆ ಓವರಾಲ್ ಸ್ಟೋರಿ ವೈಸ್ ಅಂತ ಬಂದಾಗ. ಇನ್ನೂ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತಂದರೆ ನೀವು ಆ ವೆಬ್ ಸೀರೀಸ್ ನೋಡ್ಬೋದು. ಈ ವೆಬ್ ಸೀರೀಸ್ ಬಂದು ಪರ್ಟಿಕ್ಯುಲರಾಗಿ ಹಾರರ್ ಜನರಿಗೆ ಸಂಬಂಧಪಟ್ಟಿದ್ದು, ಸೂಪರ್ ನ್ಯಾಚುರಲ್ ಹಾರರ್ ಜನರಿಗೆ. ನೀವು ಇನ್ ಕೇಸ್ ಹಾರರ್ ಜನರನ್ನ ಇಷ್ಟಪಡೋರು ಅಂತಂದರೆ ಈ ವೆಬ್ ಸೀರೀಸ್ ಇಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಇಟ್ಸ್ ಜಸ್ಟ್ ಲೈಕ್ ಬಿಂಗೆ ವಾಚಿಂಗ್ ಅಂತ ಹೇಳ್ತಾರಲ್ಲ, ಜಸ್ಟ್ ಎಪಿಸೋಡ್ ನೋಡ್ತಾ ಜಸ್ಟ್ ಟೈಮ್ ಪಾಸಿಂಗ್ ನೋಡಬೇಕಾಗುತ್ತೆ. ಸೊ ಅಷ್ಟು ಹೇಳ್ತೀನಿ. ಈ ಒಂದು ವೆಬ್ ಸೀರೀಸ್ ಬಗ್ಗೆ ಮಾತಾಡಬೇಕಾಗಿತ್ತು, ಎ ಲಿಟಲ್ ಟಾಕ್. ಸೊ ಹಾಗಾಗಿ ಸೊ ನೆಕ್ಸ್ಟು ಸಂಡೇಗೆ ಇನ್ನೊಂದು ಐ ಥಿಂಕ್ ಈಗ ಸೆಕೆಂಡ್ ಸೀಸನ್ ರನ್ ಆಗ್ತಾಯಿದೆ. ಸೊ ನಾಳೆಗೆ 6th ಎಪಿಸೋಡು, ಈಗ ಸೆಕೆಂಡ್ ಸೀಸನ್ ರನ್ ಆಗ್ತಾಯಿದೆ. ಸೊ ಹಂಗೆ 6th ಎಪಿಸೋಡು ನಾಳೆಗೆ ಏರ್ ಆಗುತ್ತೆ. ನೆಟ್ಫ್ಲಿಕ್ಸ್ ಆ್ಯಂಡ್ ಅಮೆಝಾನಲ್ಲಿದೆ. ನಿಮಗೆ ಇಷ್ಟ ಆದರೆ ಇನ್ನು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ನನ್ನ ಅಪ್ಕಮಿಂಗ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.